ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬುರ್ಡೆ ರಹಸ್ಯ ಬಯಲಾಗಿದೆ. ಈ ಚೆನ್ನ ಅಲಿಯಾಸ್ ಚಿನ್ನಯ್ಯ ತಂದಿದ್ದ ಬುರ್ಡೆ ಪುರುಷನದ್ದು ಅನ್ನೋದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸಾಬೀತಾಗಿದೆ. ಎಸ್ಐಟಿ ಕೈ ಸೇರಿದೆ ಈಗ ಈ ರಿಪೋರ್ಟ್. ಯಾವ ಬುರ್ಡೆ ಅಂದ್ರೆ ಒಂದು ವಿಡಿಯೋ ನೋಡಿದ್ರಲ್ಲ ನೀವು, ಅದ್ಯಾವುದೋ ಜಾಗದಿಂದ ಆ ಕುಡುಗೋಲಲ್ಲಿ ಒಂದು ಬುರ್ಡೆ ಎತ್ತಿ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕೊಂಡು ಬರೋದು. ಈತ ದೂರು ಕೊಡ್ಬೇಕಾದ್ರೆ ತಂದಿದ್ದ ತಲೆ ಬುರ್ಡೆ ಇತ್ತಲ್ಲ, ಆ ಬುರ್ಡೆದು ರಿಪೋರ್ಟ್ ಇದು. 25ರಿಂದ 30 ವರ್ಷದ ವಯೋಮಿತಿಯ ಪುರುಷನ ಬುರ್ಡೆ ಅದು ಅಂತ ಎಫ್ಎಸ್ಎಲ್ ವರದಿ ಈಗ ಕರಾರುವಕ್ಕಾಗಿ ಹೇಳ್ತಾ ಇದೆ. ಸೊ ಬುರ್ಡೆ ರಹಸ್ಯ ರಿವೀಲ್ ಆಗಿದೆ. ಈಗ ಇನ್ಯಾರು ಹುಟ್ಕೊಳ್ಬೇಕಷ್ಟೇ. ಈಗ ನಾವು ಎಫ್ಎಸ್ಎಲ್ ರಿಪೋರ್ಟ್ ಒಪ್ಪಲ್ಲ, ಇನ್ಯಾವುದಾದ್ರೂ ಲ್ಯಾಬ್ಗೆ ಕಳಿಸಿ ಅಂತ ಅಂಥವರು ಇದ್ದಾರೆ. ಹೇಳೋಕ್ಕಾಗಲ್ಲ ಈ ಕೇಸಲ್ಲಿ. ಅಂಥದ್ದೊಂದು ವಿತಂಡವಾದ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಅದನ್ನು ಪಕ್ಕಕ್ಕಿಟ್ಟು ನೋಡಿದರೆ ಸ್ವತಃ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈಗ ಅದು ಸಾಬೀತಾಗಿದೆ. ಈಗ ಈ ಎಡಭಾಗದ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಅದೇ ಬುರ್ಡೆಗೆ ಸಂಬಂಧಪಟ್ಟ ಹಾಗೆ ಈಗ ರಿಪೋರ್ಟ್ ಬಂದಿರೋದು. ಈ ಬುರ್ಡೆ ಈತ ದೂರು ಕೊಡೋದಕ್ಕೆ ತಂದ ಸಂದರ್ಭದಲ್ಲಿ ತನ್ನ ಜೊತೆಗೆ ತಂದಿದ್ದಂಥ ಬುರ್ಡೆ ಅದು. ಅದನ್ನು ಕೊಟ್ಟಿದ್ದ. ನಾನು 100 ಶವಗಳನ್ನು ಹೂತಾಕಿದ್ದೀನಿ, ಅದು ಎಲ್ಲೆಲ್ಲಿ ಹೂತಾಕಿದ್ದೀನಿ ಅಂತ ನನಗೆ ಗೊತ್ತು. ಸ್ವಲ್ಪ ದಿನದ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿ ಇದೊಂದು ಬುರ್ಡೆ ಎತ್ಕೊಂಡು ಬಂದಿದ್ದೆ, ನಾನು ಹೂತಾಕಿದ್ದ ಜಾಗದಿಂದ ತಂದಿರೋ ಬುರ್ಡೆ ಅಂತ ಬುರ್ಡೆ ಬಿಡ್ತಾ ಈ ಬುರ್ಡೆನ ತಗೊಂಡೋಗಿ SIT ಅವ್ರಿಗೆ ಕೊಟ್ಟಿದ್ದ. ಆಗಿನ್ನೂ SIT ರಚನೆ ಆಗಿರಲಿಲ್ಲ, ಅದಾದಮೇಲೆ SIT ರಚನೆ ಆಗಿದ್ದು. ಆ ನಂತರ ಈತ ಬರ್ತಾನೆ, ದೂರು ಕೊಡೋದಕ್ಕೆ ಬರ್ತಾನೆ ಒಂದು ಬುರ್ಡೆ ತಂದಿದ್ದಾನಲ್ಲ ಅಂತ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಯಿತು. ಏನಪ್ಪ ನಡೆದಿದೆ ಧರ್ಮಸ್ಥಳದಲ್ಲಿ ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಅನುಮಾನ ಬಿತ್ತೋದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಒಂದೊಂದು ಮೆಟ್ಟಿಲಾಗ್ತಾ ಹೋಯಿತು. ಆದರೆ ಈಗ ಆ ಬುರ್ಡೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಇದೆಲ್ಲ ಬುರ್ಡೆ ಅನ್ನೋದು ಅದರಲ್ಲೂ ಗೊತ್ತಾಗ್ತಿದೆ. ಸುಮಾರು ಒಂದು 25ರಿಂದ 30 ವರ್ಷ ವಯೋಮಿತಿಯ ಪುರುಷನೊಬ್ಬನ ತಲೆ ಬುರ್ಡೆ ಅದು ಅನ್ನೋದು ಈ ರಿಪೋರ್ಟ್ನಲ್ಲಿ ದೃಢಪಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈತ ತಂದಿದ್ದಂಥ ಬುರ್ಡೆ ವಿಡಿಯೋ ನೋಡಿ ಯಾರೆಲ್ಲ ಬೆಚ್ಚಿ ಬಿದ್ದಿದ್ರೋ ಆ ವಿಡಿಯೋದಲ್ಲಿ ಇದ್ದಂಥ ಬುರ್ಡೆ, ಈಗ ಆ ಬುರ್ಡೆ ಪುರುಷನದ್ದು ಅನ್ನೋದು ಎಫ್ಎಸ್ಎಲ್ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಏನೆಲ್ಲ ಮಾಹಿತಿ ಈ ಬಗ್ಗೆ ತಿಳಿದು ಬರ್ತಾ ಇದೆ? ಒಟ್ಟಾರೆ ರಿಪೋರ್ಟ್ನಲ್ಲಿ ಇರೋ ಅಂಶಗಳ ಬಗ್ಗೆ ಗೊತ್ತಾಗ್ತಿದೆಯಾ? ರಕ್ಷತ್, ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚೆನ್ನಯ್ಯ ಏನಿದ್ದಾನೆ, ಈತ ಮೊದಲನೇದಾಗಿ ಜುಲೈ ಮೊದಲನೇ ವಾರದಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ತಲೆಬುರ್ಡೆಯನ್ನು ಇಟ್ಕೊಂಡ್ಬಂದು, ನಾನು ಧರ್ಮಸ್ಥಳದಲ್ಲಿ ಹಿಂದೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೆ, ಅದರ ಒಂದು ಶವವನ್ನು ನಾನೇ ಅಗೆದು ತಗೊಂಡ್ಬಂದಿದ್ದೀನಿ ಅಂತೇಳಿ ಆತ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಶರಣಾಗುವಂಥ ಕೆಲಸವನ್ನು ಮಾಡ್ತಾನೆ. ಕೂಡಲೇ ಆತನನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ಕೊಡುವಂಥ ಕೆಲಸವನ್ನು ನ್ಯಾಯಾಲಯ ಮಾಡಿರುತ್ತೆ. ನಂತರ SIT ರಚನೆ ಆಗಿರುತ್ತೆ. ಜೊತೆಗೆ ಚೆನ್ನಯ್ಯ ಮೊದಲಿಗೆ ತಂದಿದ್ದಂಥ ತಲೆಬುರ್ಡೆಯನ್ನು FSLಗೆ ಕಳಿಸಿಕೊಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡಿರ್ತಾರೆ. ಸದ್ಯ ಮೊದಲನೇದಾಗಿ ಚೆನ್ನಯ್ಯ ಆತ ಪೊಲೀಸ್ ಅಧಿಕಾರಿಗಳ ಮುಂದೆ ಜೊತೆಗೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಂತೆ ಮೊದಲ ತಲೆಬುರ್ಡೆ ಏನಿದೆ ಅದನ್ನು FSLಗೆ ಕಳಿಸಿದಂಥ SIT ಅಧಿಕಾರಿಗಳಿಗೆ ಸದ್ಯ FSL ರಿಪೋರ್ಟ್ ಅಧಿಕಾರಿಗಳ ಕೈಗೆ ತಲುಪಿರುವಂಥದ್ದು. ಮೊದಲನೇದಾಗಿ ಚೆನ್ನಯ್ಯ ಆರೋಪ ಮಾಡಿರುವಂಥದ್ದು ಸುಳ್ಳು ಅನ್ನೋದು SIT ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು. ಅಂದರೆ ಚೆನ್ನಯ್ಯ ತಂದಿದ್ದಂಥ ತಲೆಬುರ್ಡೆ ಅತ್ಯಾಚಾರಕ್ಕೆ ಒಳಗಾಗಿ ಏನು ಕೊಲೆ ಆಗಿದ್ದಂಥ ಯುವತಿಯ ಮೃತದೇಹವನ್ನು ಹೂತಿಟ್ಟಿದ್ದೆ, ಅದನ್ನು ತಗೊಂಡ್ಬಂದಿದ್ದೀನಿ ಅಂತೇಳಿ ಆತ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾನೆ. ಆದರೆ ಚೆನ್ನಯ್ಯ ತಂದಿರುವಂಥ ತಲೆಬುರ್ಡೆ ಸುಮಾರು 25ರಿಂದ 30 ವರ್ಷದ ಪುರುಷನದ್ದು ಅನ್ನೋದು ಸದ್ಯ FSL ರಿಪೋರ್ಟ್ನಿಂದ ಗೊತ್ತಾಗ್ತಿರುವಂಥದ್ದು. ಅಂದರೆ ಆತ ತಲೆಬುರ್ಡೆಯನ್ನು ತಂದುಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ಮಣ್ಣಿನ ಅಂಶಗಳು ಕೂಡ ಪತ್ತೆ ಆಗೋದಿರೋದ. ಆದರೆ FSL ಅಧಿಕಾರಿಗಳು FSL ಪರೀಕ್ಷೆಯಲ್ಲಿ ಅದರ ಮಣ್ಣಿನ ಸೂಕ್ಷ್ಮ ಕಣಗಳನ್ನು ತೆಗೆದು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಇದು ಸರಿಸುಮಾರು 25ರಿಂದ 30 ವರ್ಷದ ಆಸುಪಾಸಿನ ಪುರುಷ ವ್ಯಕ್ತಿಯ ತಲೆಬುರ್ಡೆ ಅನ್ನೋದು ಗೊತ್ತಾಗಿರುವಂಥದ್ದು. ಅಂದರೆ ಮೊದಲನೇದಾಗಿ ಮೇಲ್ನೋಟಕ್ಕೆ ಜೊತೆಗೆ FSL ವರದಿ ಆಧಾರದ ಮೇಲೆ ಚೆನ್ನಯ್ಯ ಹೇಳಿರುವಂಥದ್ದೇ ಸುಳ್ಳು, ಅಂದರೆ ಇದು ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆ ಆಗಿರುವಂಥ ಯುವತಿಯ ಮೃತದೇಹ ಅಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಈತ ತಲೆಬುರ್ಡೆ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಚೆನ್ನಯ್ಯ ಅದ್ರ ಬಗ್ಗೆ ಯಾವುದೇ ಉತ್ತರವನ್ನು ಕೂಡ ಕೊಡ್ತಿಲ್ಲ. ಆದರೆ ತಲೆಬುರ್ಡೆಯಲ್ಲಿ ಇದ್ದಂಥ ಮಣ್ಣಿನ ಸೂಕ್ಷ್ಮ ಕಣಗಳನ್ನು ಅಧ್ಯಯನ ಮಾಡಿ ಜೊತೆಗೆ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರಿಂದ ವರದಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಇದು 25ರಿಂದ 30 ವರ್ಷದ ವ್ಯಕ್ತಿಯ ತಲೆಬುರ್ಡೆ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ತನಿಖೆಯ ಹಂತವಾಗಿ ಆತನನ್ನು ತಲೆಬುರ್ಡೆ ಎಲ್ಲಿಂದ ತಂದಿರ್ತಾನೆ ಅಲ್ಲಿಗೆ ಹೋಗಿ ಅಲ್ಲಿ ತಲೆಬುರ್ಡೆ ತೆಗೆದಂಥ ಸ್ಥಳ ಏನಿದೆ ಅದರ ಸಾಯಿಲನ್ನು ಟೆಸ್ಟ್ ಮಾಡಲಿಕ್ಕೂ ಸದ್ಯ SIT ಅಧಿಕಾರಿಗಳು ತನಿಖೆಯ ಮುಂದಿನ ಭಾಗವಾಗಿ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.